ಹೆಂಗೆ ಕನ್ಫ್ಯೂಷನ್ ಇರ್ತೀವಂದ್ರೆ, ಪರಿಶುದ್ಧಾತ್ಮ ನಮ್ಮನ್ನು ಕೆಲವು ಗುಣಗಳನ್ನು ಬಿಡು ಅಂತ ಹೇಳ್ತಾರೆ, ಪರಿಶುದ್ಧಾತ್ಮ ಕೆಲವು ಟೈಮ್ ಪ್ರೇಯರ್ ಮಾಡಂತ ಹೇಳ್ತಾರೆ, ಕೆಲವು ಪರಿಶುದ್ಧಾತ್ಮ ನಿಮ್ಮನ್ನ ಸಭೆ ಒಳಗಡೆ ಕೂತ್ಕೊಂಡು ಒಳಕಾಲ ಹಾಕು, ಇಷ್ಟು ಟೈಮ್, ಇಷ್ಟು ಅವರ್, ಇಷ್ಟು ಟೈಮಿನವರೆಗೂ ನೀನು ಪ್ರೇಯರ್ ಮಾಡು, ಉಪವಾಸ ಮಾಡು ಅಂತ ಹೇಳ್ತಾನೆ. ಪರಿಶುದ್ಧಾತ್ಮ ಯಾರ ಬಗ್ಗೆನೂ ಮಾತನಾಡಕ್ಕೆ ನಿನ್ನನ್ನು ಬಿಡೋದಿಲ್ಲ. ಪರಿಶುದ್ಧಾತ್ಮ ಬರೀ ದೇವರ ಬಗ್ಗೆನೇ ಮಾತನಾಡಕ್ ಬಿಡ್ತಾನೆ. ಪರಿಶುದ್ಧಾತ್ಮ ನಿನಗೆ ರೆಡಿ ಮಾಡ್ತಾನೆ. ಯಾವಾಗ ನಿನಗೆ ರೆಡಿ ಮಾಡ್ತಾನೋ ಅವಾಗ ಪಬ್ಲಿಕ್ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾನೆ. ನಿನಗೆ ರೆಡಿ ಮಾಡೋವರೆಗೂ ಪಬ್ಲಿಕ್ ಎದುರುಗಡೆ ಪರಿಶುದ್ಧಾತ್ಮ ಹಾಕಲ್ಲ. ಕೆಲವರು ರೆಡಿ ಆಗಲಾರ್ದೇನೆ ಪ್ರೇಯರ್ ಮಾಡ್ತಾ ಇರ್ತಾರೆ, ಅದಕ್ಕೆ ಅಟ್ಯಾಕ್ಸ್ಗಳನ್ನ ಕಂಡು ಬರುತ್ತವೆ. ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ನಾವು ಮುಂದೆ ಹೋಗ್ಬೇಕು. ಪರಿಶುದ್ಧಾತ್ಮ ಪ್ರೇರೇಪಿಸಲಿಲ್ಲ, ನಮ್ಗೆ ರೆಡಿ ಮಾಡಲಿಲ್ಲ, ನಾವು ರೆಡಿ ಆಗಲಿಲ್ಲ, ನಾವು ರೆಡಿ ಆಗಲಾರ್ದನೆ ಒಂದು ದೆವ್ವನ್ನ ಬಿಡಿಸ್ತೀವಿ ಅಂದ್ರೆ ಅದು ದೆವ್ವು ನಿಮಗೆ ರಿಟರ್ನ್ ಬಿ ಹುಡಿಬಹುದು. ಆ ದೆವ್ವು ನಿನ್ನ ರಿಟರ್ನ್ ನಿನ್ನ ಒಳಗೂ ಬರ್ಬೋದು, ಆ ದೆವ್ವು ನಿನ್ನನ್ನು ಕಾಡಿಸಬಹುದು ಬಿ. ಅಲ್ಲೆಲೂಯ್ಯ.